ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತಿಳ್ಕೊಳ್ಳೋದು ಮೇ 17 ನಂತರ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಪ್ರಮುಖ ಬದಲಾವಣೆಗಳು. ಅದೃಷ್ಟ, ಹಣಕಾಸು, ಉದ್ಯೋಗ, ಕುಟುಂಬ, ಆರೋಗ್ಯ ಹಾಗೂ ದೇವರ ಅನುಗ್ರಹದ ಬಗ್ಗೆ. ಈ ಸಮಯ ಕುಂಭರಾಶಿಯವರಿಗೆ ಸಾಮಾನ್ಯ ಸಮಯ ಅಲ್ಲ. ಕೆಲವು ದೊಡ್ಡ ನಿರ್ಧಾರಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಮಧ್ಯದಲ್ಲಿ ಬಿಡಬೇಡಿ. ಯಾಕೆಂದರೆ ಕೊನೆಯಲ್ಲಿ ಒಂದು ವಿಶೇಷ ಪರಿಹಾರವನ್ನು ಹೇಳುತ್ತೇವೆ. ಅದು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಬಹುದು. ಕುಂಭರಾಶಿಯವರೇ, ಮೇ 17 ನಂತರ ನಿಮ್ಮ ಮೇಲೆ ಶನಿದೇವರ ವಿಶೇಷ ಕೃಪೆ ಆರಂಭವಾಗುತ್ತಿದೆ. ನೀವು ಇಷ್ಟು ದಿನ ಅನುಭವಿಸಿದ ಒತ್ತಡ, ಮಾನಸಿಕ ಕಳವಳ, ಹಣದ ಸಮಸ್ಯೆ ಮತ್ತು ಕುಟುಂಬದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ. ಬಹಳ ದಿನಗಳಿಂದ ನೀವು ಯೋಚಿಸುತ್ತಿದ್ದ ಒಂದು ಕಾರ್ಯ ಈಗ ಸಫಲವಾಗುವ ಸಮಯ ಬಂದಿದೆ. ಕೆಲವರು ಹೊಸ ಉದ್ಯೋಗದ ಅವಕಾಶ ಪಡೆಯಬಹುದು. ಕೆಲವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಕೇಳಿಬರಬಹುದು. ಕೆಲಸದಲ್ಲಿ ನಿಮ್ಮ ಪ್ರತಿಭೆಗೆ ಗುರುತಿನ ಸಮಯ ಬಂದಿದೆ. ವ್ಯಾಪಾರ ಮಾಡುತ್ತಿರುವ ಕುಂಭರಾಶಿಯವರಿಗೆ ಈ ಸಮಯ ಬಹಳ ಮುಖ್ಯ. ಹಳೆಯ ನಷ್ಟ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹೊಸ ಗ್ರಾಹಕರು ಬರುತ್ತಾರೆ. ಹಣದ ಹರಿವು ಹೆಚ್ಚಾಗುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಮೇ 17 ನಂತರ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತುಗಳಿಗೆ ಜನ ಗೌರವ ಕೊಡುತ್ತಾರೆ. ಸಮಾಜದಲ್ಲಿ ನಿಮ್ಮ ಹೆಸರು, ಗೌರವ ಹೆಚ್ಚಾಗಬಹುದು. ಕೆಲವರು ನಿಮ್ಮ ಸಲಹೆ ಕೇಳಿ ಕೆಲಸ ಮಾಡುವ ಮಟ್ಟಕ್ಕೆ ನೀವು ಏರಬಹುದು. ಆದರೆ ಕುಂಭರಾಶಿಯವರಿಗೆ ಒಂದು ಎಚ್ಚರಿಕೆ ಕೂಡ ಇದೆ. ಕೋಪವನ್ನು ನಿಯಂತ್ರಿಸಬೇಕು. ಸಣ್ಣ ವಿಷಯಕ್ಕೂ ಹೆಚ್ಚು ಪ್ರತಿಕ್ರಿಯೆ ಕೊಡಬೇಡಿ. ಇಲ್ಲವಾದರೆ ನಿಮ್ಮ ಒಳ್ಳೆಯ ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು. ಕುಟುಂಬದ ವಿಷಯಕ್ಕೆ ಬಂದರೆ, ಮನೆಯಲ್ಲಿ ಕೆಲ ದಿನಗಳಿಂದ ಇದ್ದ ಒತ್ತಡ ಕಡಿಮೆಯಾಗುತ್ತದೆ. ದೂರವಾದ ಸಂಬಂಧಿಕರು ಮತ್ತೆ ಹತ್ತಿರವಾಗಬಹುದು. ಪತಿ ಪತ್ನಿಯ ನಡುವೆ ಇದ್ದ ಅಸಮಾಧಾನ ದೂರವಾಗುವ ಸಾಧ್ಯತೆ ಇದೆ. ಮನೆಯಲ್ಲೊಂದು ಶುಭ ಕಾರ್ಯದ ಮಾತು ಕೂಡ ಕೇಳಿಬರಬಹುದು. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಓದಿನಲ್ಲಿ ಗಮನ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಪ್ರವೇಶಿಸಬಹುದು. ಆ ವ್ಯಕ್ತಿಯಿಂದ ನಿಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಬಹುದು. ಕೆಲವರಿಗೆ ಇದು ಸ್ನೇಹವಾಗಿರಬಹುದು, ಕೆಲವರಿಗೆ ಉದ್ಯೋಗದ ಅವಕಾಶವಾಗಿರಬಹುದು. ಶನಿದೇವರ ಕೃಪೆಯಿಂದ ನೀವು ಇಷ್ಟು ದಿನ ಅನುಭವಿಸಿದ ಅನ್ಯಾಯಗಳಿಗೆ ಉತ್ತರ ಸಿಗುತ್ತದೆ. ನಿಮ್ಮನ್ನು ತಗ್ಗಾಗಿ ನೋಡಿದವರೇ ಈಗ ನಿಮ್ಮ ಮುಂದೆ ಗೌರವದಿಂದ ನಿಲ್ಲುವ ಸಮಯ ಬರುತ್ತದೆ. ಕುಂಭರಾಶಿಯ ಮಹಿಳೆಯರಿಗೆ ಇದು ವಿಶೇಷ ಸಮಯ. ಮನೆಯಲ್ಲೂ ಹೊರಗಡೆಯಲ್ಲೂ ನಿಮ್ಮ ಮಾತಿಗೆ ಮಹತ್ವ ಹೆಚ್ಚಾಗುತ್ತದೆ. ಕೆಲವರು ಹೊಸ ಕೆಲಸ ಅಥವಾ ಹೊಸ ಜವಾಬ್ದಾರಿ ಪಡೆಯಬಹುದು. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ದೇವರ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಬಡವರಿಗೆ ಸಹಾಯ ಮಾಡಿ, ಪ್ರಾಣಿಗಳಿಗೆ ಆಹಾರ ನೀಡಿ, ಹಿರಿಯರನ್ನು ಗೌರವಿಸಿ. ಇಗೋ ಕುಂಭರಾಶಿಯವರಿಗೆ ಅದೃಷ್ಟದ ವಿಷಯಗಳು. ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟ ಸಂಖ್ಯೆ 3 ಮತ್ತು 8. ಅದೃಷ್ಟ ದಿನ ಶನಿವಾರ. ಅದೃಷ್ಟ ದೇವರು ಶನಿದೇವ ಮತ್ತು ಹನುಮಂತ. ಪರಿಹಾರ: ಪ್ರತಿ ಶನಿವಾರ ಸಂಜೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಇದರಿಂದ ಅಡೆತಡೆಗಳು ದೂರವಾಗುತ್ತವೆ. ಇನ್ನೊಂದು ಮುಖ್ಯ ಸೂಚನೆ: ಮೇ 17 ನಂತರ ನೀವು ಯಾರಿಗೂ ಹೇಳದೆ ಒಂದು ಹೊಸ ಆರಂಭ ಮಾಡಬಹುದು. ಆ ಆರಂಭ ನಿಮ್ಮ ಜೀವನದ ತಿರುವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಕುಂಭರಾಶಿಯವರೇ, ಈ ಸಮಯ ನಿಮ್ಮ ಸಹನೆಯ ಪರೀಕ್ಷೆಯ ಕೊನೆಯ ಹಂತ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳಿಗೆ ಈಗ ಫಲ ಸಿಗುವ ಸಮಯ ಬಂದಿದೆ. ದೇವರು ನಿಮ್ಮ ಜೊತೆ ಇದ್ದಾನೆ. ನಂಬಿಕೆ ಇಡಿ. ಒಳ್ಳೆಯ ದಿನಗಳು ಆರಂಭವಾಗುತ್ತಿವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.